ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಇವತ್ತು ನಾವು ವಿವಾಹ ಜ್ಯೋತಿಷ್ಯ ಅನ್ನುವ ವಿಷಯವನ್ನ ಮುಂದುವರಿಸುತ್ತಾ ಇದ್ದೇವೆ. ಅಂದರೆ ಈ ಸಂಚಿಕೆಯಲ್ಲಿ ವಿವಾಹ ಜ್ಯೋತಿಷ್ಯದ ಮುಂದುವರೆದ ಭಾಗ. ಹಿಂದಿನ ಸಂಚಿಕೆಯಲ್ಲಿ ನಾವು ವಿವಾಹ ಯೋಗದ ಬಗ್ಗೆ, ಅದರ ಮಹತ್ವದ ಬಗ್ಗೆ ಮತ್ತು ಸಮಾಜದಲ್ಲಿ ಆಗತಕ್ಕಂತಹ ಅಥವಾ ಆಗತಿರುವಂತಹ ವಿಷಯಗಳ ಬಗ್ಗೆ ಮತ್ತು ಕೆಲವು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ವಿ. ಇವತ್ತು ನಾನು ಬಹುಮುಖ್ಯವಾದ ವಿಷಯಕ್ಕೆ ನೇರವಾಗಿ ಬರ್ತೇನೆ. ಅನೇಕರು ದೈವಜ್ಞರ ಹತ್ರ ಅಂದ್ರೆ ಜ್ಯೋತಿಷಿಗಳ ಹತ್ರ ಜಾತಕವನ್ನು ತಗೊಂಡು ಬರ್ತಾರೆ. ಅದು ಹುಡುಗದ್ದೇ ಆಗಿರಬಹುದು, ಹುಡುಗಿದೇ ಆಗಿರಬಹುದು. ಜಾತಕವನ್ನು ನಾವು ನೋಡ್ತೀವಿ. ಅಲ್ಲ, ಸಪ್ತಮಾಧಿಪತಿ ಅಂದ್ರೆ ಮುಖ್ಯವಾಗಿ ಜ್ಯೋತಿಷ್ಯದ ವಿಷಯಗಳು. ಸಪ್ತಮಾಧಿಪತಿ ಕಳತ್ರಕಾರಕನಾದಂತಹ ಶುಕ್ರ, ಸಪ್ತಮಸ್ಥ ಗ್ರಹ, ಸಪ್ತಮಕ್ಕೆ ಬೀಳುವ ದೃಷ್ಟಿ, ಲಗ್ನಕ್ಕೆ ಆ ಸಪ್ತಮಾಧಿಪತಿಯ ಮಿತ್ರತ್ವ ಮತ್ತು ದಶಾಭುಕ್ತಿಯನ್ನು ನೋಡಿದಾಗ ಅದೇ ದಶಾ ನಡೀತಾ ಇರ್ತದೆ. ನವಾಂಶದಲ್ಲಿಯೂ ಕೂಡ ಆ ಸಪ್ತಮಕ್ಕೆ ಸಂಬಂಧಪಟ್ಟಂತಹ ಭಾವಶುದ್ಧಿಗಳೆಲ್ಲ ಇರ್ತಾವ. ಅಂದರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಮದುವೆ ಯೋಗ ಬಂದಿರ್ತದ, ವಿವಾಹ ಯೋಗಗಳು ಬಂದಿರ್ತಾವ, ಆದ್ರೆ ವಿವಾಹನೇ ಆಗಿರೋದಿಲ್ಲ. ನಾವು ಕೇಳ್ತೀವಿ 2022 ಒಂದು ವಿವಾಹ ಯೋಗ ಇತ್ತಲ್ಲ, ಯಾಕೆ ಆಗ್ಲಿಲ್ಲ? ಇಲ್ಲ ರೀ, ಆಗ್ಲಿಲ್ಲ. 2023 ಮಾರ್ಚ್ ಟು ಏಪ್ರಿಲ್ ಅಲ್ಲಿ ಒಂದು ಯೋಗ ಇತ್ತಲ್ಲ, ಇಲ್ಲ, ಆಗ್ಲಿಲ್ಲ. ಅಂದರೆ ನಾನು ಈ ವಿಷಯದಲ್ಲಿ ಸ್ವಲ್ಪ ಪರಿಚಿತರನ್ನ ಸಮಾಲೋಚಿಸಿ ಮತ್ತು ಬಹಳಷ್ಟು ಜನರ ಜೊತೆ ಸಂಶೋಧನೆ ವಿಷಯವನ್ನ ತಿಳಿಯುವ ಪ್ರಯತ್ನ ಮಾಡಿದಾಗ ನನಗೆ ಬಂದ ಏನ ಮಾಹಿತಿ ಅಂದ್ರೆ, ಎಷ್ಟೋ ಬಾರಿ ಏನಾಗತ್ತೆ, ನಮ್ಮ ಸಾಮರ್ಥ್ಯ ಅಥವಾ ನಮ್ಮ ಶಕ್ತಿಯನ್ನ ಮೀರಿ ನಾವು ಅಪೇಕ್ಷೆ ಪಟ್ಟಾಗ ಯೋಗವು ಫಲಿಸುವುದಿಲ್ಲ ಅಂತ ನನಗೆ ನಿಶ್ಚಿತ ಆದ. ಅಂದರೆ ಎಷ್ಟೋ ಸಾರಿ ಹುಡುಗಿಯ ಜಾತಕವನ್ನು ಉದಾಹರಣೆ ಹೇಳ್ತೇನೆ. ನಾವು ಜಾತಕವನ್ನ ನೋಡ್ತೀವಿ, ಅವಳು ವಿದ್ಯಾವಂತಳೇ ಇರ್ತಾಳ, ಆದ್ರೆ ಅವಳ ಅಪೇಕ್ಷೆ ಹೆಚ್ಚಿರ್ತದ. ಅಥವಾ ಕುಟುಂಬಸ್ಥರ ತಪ್ಪಲ್ಲ, ನನ್ನ ಮಗಳು ಒಳ್ಳೆಯ ಮನೆತನಕ್ಕೆ ಹೋಗಲಿ, ಶ್ರೀಮಂತರ ಮನೆಗೆ ಹೋಗಲಿ, ಸುಖದ ಜೀವನ ಮಾಡಲಿ, ತಪ್ಪಿಲ್ಲ. ಆದ್ರೆ ವಿವಾಹ ಅನ್ನೋದು ಹಂಗಲ್ಲ ನೋಡ್ರಿ. ವಿವಾಹ ಅನ್ನೋದು ಒಂದು ಟ್ರಿಪ್ ಅಲ್ಲ, ಅದು ಫ್ಯಾಮಿಲಿ ಟ್ರಿಪ್ ಅಲ್ಲ, ಅದು ಜವಾಬ್ದಾರಿ. ವಿವಾಹ ಅನ್ನೋದು ಒಂದು ಸಂಸ್ಕಾರ, ಒಂದು ರೆಸಿಗ್ನೇಷನ್, ರೆಸ್ಪಾನ್ಸಿಬಿಲಿಟಿ. ಅದು ಒಂದು ಮನೆಗೆ ಹೆಣ್ಣು ಹೋದಾಗ ಅವಳು ಗಂಡನಿಗೆ ಹೆಂಡತಿ ಆಗ್ತಾಳ, ಅತ್ತೆ ಮಾವಂದರಿಗೆ ಸೊಸೆ ಆಗ್ತಾಳ. ಹಿಂಗೆ ಬಹಳಷ್ಟು ಮಂದಿಗೆ ಬೇರೆ ಬೇರೆ ಸ್ಥಾನವನ್ನು ಅಲಂಕರಿಸ್ತಾಳ. ಅಂದ್ರೆ ಅವಳ ಜವಾಬ್ದಾರಿ ಹೆಚ್ಚಾಗ್ತದ. ಹಂಗಾಗಿ ಸುಖ ಹೆಚ್ಚಿಗೆ ಆಗೋದಿಲ್ಲ, ಜವಾಬ್ದಾರಿ ಹೆಚ್ಚಿಗೆ ಆಗ್ತದ. ಜೀವನದ ಹೊಸ ಅಧ್ಯಾಯ ಆರಂಭ ಆಗ್ತದೆ. ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮದುವೆಯನ್ನ ಮಾಡಬೇಕು. ಹಾಗಾಗಿ ಆ ಹುಡುಗಿಯ ಜಾತಕವನ್ನ ನೋಡಿದಾಗ ಅವಳ ಜಾತಕದಲ್ಲಿ ಇರ್ತದೆ ವಿವಾಹ ಯೋಗ ಇರ್ತದೆ. ಒಂದು ವರನೂ ಬಂದಿರ್ತಾನ, ಏನೋ ಇವರ ಅವಶ್ಯಕತೆಗೆ ಏನೋ ಒಂದು ಕೊರತೆ ಇರ್ತದೆ. ಸ್ವಂತ ಮನಿ ಇರೋದಿಲ್ಲ, ಅಥವಾ ಸರ್ಕಾರಿ ನೌಕರಿನೇ ಇರೋದಿಲ್ಲ. ಒಳ್ಳೆ ನೌಕರಿ ಇರ್ತದ, ಸಂಪಾದನೆನೂ ಒಳ್ಳೇದಿರ್ತದ, ಹುಡುಗನು ತುಂಬಾ ಒಳ್ಳೆಯವನಿರ್ತಾನ, ಆ ಹುಡುಗನ ಮುಂದಿನ ಭವಿಷ್ಯನೂ ತುಂಬಾ ಚೆನ್ನಾಗಿರ್ತದ. ಆದ್ರೆ ವರ್ತಮಾನಕ್ಕೆ ಮಹತ್ವವನ್ನ ಕೊಟ್ಟು ಆ ಹುಡುಗನಲ್ಲಿರ್ತಕ್ಕಂಥ ಗುಣಧರ್ಮಗಳಿಗೆ ಮಹತ್ವ ಕೊಡದೆ, ಸ್ವಂತ ಮನಿ ಇಲ್ಲ, ಓಹೋ ಸ್ವಂತ ಗೌರ್ಮೆಂಟ್ ನೌಕರಿ ಇಲ್ಲ, ಓಹೋ ಹೋ 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 ಇಷ್ಟ ಪ್ಯಾಕೇಜ್, ಹಾ 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 ಇಲ್ಲ ಬೇಡ, ನಮ್ ಹುಡುಗಿ ಬಹಳ ಚಲೋ ಓದಾಡ್ರಿ, ಚಲೋ ಪ್ಯಾಕೇಜ್ ಅದ ಹಾಕಿದ, ಬೇಡ. ಸೊ ಇದನ್ನ ಸರಿ ತಪ್ಪು ಅಥವಾ ವ್ಯಕ್ತಿಗತವಾಗಿ ಅಲ್ಲ, ಆದರೆ ಎಷ್ಟೋ ಬಾರಿ ಒಳ್ಳೆ ಸುರದ್ರೂಪಿಯಾದ ವರ, ಸುಗುಣಿಯಾದ ವರನಿಗೆ, ಶ್ರೋತ್ರಿಯನಾದಂತಹ ವರನಿಗೆ ಅನುರೂಪವಾದಂತಹ ಕನ್ಯೆ ಸಿಗದೆ ದೋಷಗಳು ಬಂದ್ಬಿಡ್ತಾವ. ಆ ಯೋಗ ತಪ್ಪದ, ಆ ವರನ ಅವಕಾಶ ಇದ್ರು ಕೂಡ, ಆ ಪ್ರಪೋಸಲ್ ಬಂದಿದ್ರು ಕೂಡ ತಿರಸ್ಕಾರ ಮಾಡ್ತಾರೆ. ಅದು ಅವಕಾಶ ತಪ್ಪಿ ಹೋಗ್ತದೆ. ಮುಂದೆ ಅವಳ ಜಾತಕದಲ್ಲಿ ಅಂತ ವರನಿಗೆ ಹೋಗೋ ಯೋಗ ಇರಂಗಿಲ್ಲ. ಅಂದ್ರೆ ಬಹಳ ಸ್ವಂತ ಮರಿ ಇರುವಂತ ಹುಡುಗನ ಮದುವೆ ಮಾಡ್ಕೊಳ್ಳುವಂಥದ್ದು ಮತ್ತೊಂದೇನೋ ಇರ್ತದೆ, ಆ ಕೊರತೆ ಇರ್ತದೆ. ಆದ್ರೂ ಒತ್ತಾಯ ಪೂರ್ವಕವಾಗಿ ಅಂತದ್ದೇ ಹುಡುಕಿ ಮಾಡ್ತಾರೆ. ಅಲ್ಲೇನೋ ಒಂದು ಮನಸ್ತಾಪ, ಭಿನ್ನಾಭಿಪ್ರಾಯಗಳಾಗಿ ಆ ಕುಟುಂಬಕ್ಕೆ ಇವಳ ಜಾತಕದಲ್ಲಿರ್ತಕ್ಕಂಥ ಗ್ರಹ ಸ್ಥಿತಿಗತಿಗಳಿಗೆ ಹೊಂದಾಣಿಕೆ ಆಗದೆ, ಅತ್ತಿಯ ಜೊತೆನೋ, ಮಾವನ ಜೊತೆಯೋ, ನಾದಿ ಜೊತೆನೋ, ಮನೆ ಮಂದಿ ಜೊತೆನೋ, ಗಂಡನ ಜೊತೆನೋ ಏನೋ ಮನಸ್ತಾಪಗಳಾಗಿ ಸಂಬಂಧಗಳು ದೂರ ಆಗ್ತಾವ, ವಿಚ್ಛೇದನಗಳಾಗ್ತಾವ. ಇದು ಒಂದನ್ನು ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತೇನೆ. ಹೊರ ಪಕ್ಷದಲ್ಲೂ ಹಂಗೆ ಅಗ್ಗದಿ ಸುಗುಣಿ ಇರ್ತಾಳ ಹುಡುಗಿ, ಏನೋ ಸಣ್ಣ ಒಂದು ಬಿಕಾಮ್ ಏನೋ ಒಂದು ಮಾಡಿರ್ತಾಳ, ಸ್ವಲ್ಪ ನೋಡ್ಲಿಕ್ಕೆ ಇಟ್ಟಿರ್ತಾಳ, ಏನೋ ಒಂದ್ ಇರ್ತದ. ಅಥವಾ ತಂದೆ ತಾಯಿ ಶಿಕ್ಷಣ ಚಲೋ ಇರೋದಿಲ್ಲ, ಹುಡುಗಿ ಬಹಳ ಚಂದ ಇರ್ತಾಳ, ಶಿಕ್ಷಣನೂ ಇರ್ತದ, ತಂದೆ ತಾಯಿ ಬಡವ್ರು ಇರ್ತಾರ, ಹಿಂಗೇನೋ ಒಂದು ಲೋಪದೋಷ ಇರ್ತದ. ಆ ಹುಡುಗ ಅವೆಲ್ಲಕ್ಕೂ ಮಹತ್ವವನ್ನು ಕೊಟ್ಟು ಅವನು ವಿವಾಹ ಯೋಗನೂ ಬಂದಿರ್ತದ, ಬೇಡ ಅಂತ ತಿರಸ್ಕಾರ ಮಾಡ್ಬಿಡ್ತಾನೆ. ಮುಂದೆ ಅಂತ ಪ್ರಪೋಸಲೂ ಬರೋದಿಲ್ಲ,
ವಿವಾಹ ತಡ ಹಾಕೋತ್ ಹೋಗ್ಬಿಡ್ತದೆ. ಒಮ್ಮೊಮ್ಮೆ ವಿದ್ಯಾಭ್ಯಾಸ ಆದ್ಮೇಲೆ ವಿವಾಹ ತಡ ಆಗ್ತಾ ಹೋತು ಅಂದ್ರ ಇವತ್ತಿನ ಕಾಲಮಾನದಲ್ಲಿ ಸಂತಾನ ತಡ ಆಗ್ತದ, ಸಂಸಾರ ಜೀವನ ತಡ ಹಾಕೋತ ಹೋಗ್ತದ. ಹಿಂಗಾಗಿ ಒಂದಕ್ಕೊಂದು ಸಂಬಂಧ ಇರುವುದರಿಂದ ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾದ ವಿಷಯ ಇದೆ. ಎಷ್ಟೋ ಬಾರಿ ಜಾತಕದಲ್ಲಿ ಮದುವೆ ಯೋಗ ಇರ್ತದ, ನಮಗ ತಿಳಿಯದೆ ನಾವೇ ಅದನ್ನ ತಪ್ಪಿಸ್ಕೋತೇವೆ. ಕಾರಣ ನಮ್ಮ ಅವಶ್ಯಕತೆಗಳು. ಹೇಗೆ ಅವಶ್ಯಕತೆಗಳು ಹೆಚ್ಚಾಗ್ತಾ ಹೋಗ್ತಾವ, ಹಂಗ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತಾವ. ಒಂದು ಉದಾಹರಣೆ ನನ್ನ ಒಂದು ಅನುಭವ ಹೇಳ್ತೇನೆ. ನಾನು ಒಂದು ನಿರೀಕ್ಷಣೆಯನ್ನ ಇಟ್ಟುಕೊಂಡು ಒಂದು ಸಮಾವೇಶ ಕೇಂದ್ರಕ್ಕೆ ಹೋಗಿದ್ದೆ, ವಧೂವರರ ಸಮಾವೇಶ ಕೇಂದ್ರಕ್ಕೆ. ಅಲ್ಲಿ ನಾನು ನೋಡ್ದೆ, ಏನ್ ನೋಡ್ದೆ, ಒಂದು 100-150 ವರಗಳಿದ್ವು. 100-150 200 ವರಗಳಂದ್ರೂ ತಪ್ಪಿಲ್ಲ. ನಾನು ಹೋಗಿ ಅವ್ರ ಹತ್ರ ಕೇಳಿದೆ, ನಿಮ್ಮ ಹತ್ರ ವರಗಳ ಸಂಖ್ಯೆ ಎಷ್ಟದ? ಸಾವಿರಾರು ಅವರಿ ಅಲ್ಲ, ಅಂದ್ರೆ ಒಂದು 25-26 ವಯಸ್ಸಿನಿಂದ 30 ವರ್ಷದೊಳಗೆ ಎಷ್ಟವ? ಈ ಒಂದು 150-200 ಜಾತಕ ಅಂತ ಹೇಳಿದ್ರು. ಆ 200 ಜಾತಕದಲ್ಲಿ ನನಗೆ ಸ್ವಲ್ಪ ಸಾಫ್ಟ್ವೇರ್ ಇಂಜಿನಿಯರೇ ನೋಡಿ ಅಂತ ಹೇಳಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಒಂದು 70-80 ಜಾತಕ ಅವರಿ ಅಂತ ಹೇಳಿದ್ರು. ಅಂದ್ರೆ ಸಾಫ್ಟ್ವೇರ್ ನಾಗ ನಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಇದ್ರು ನೋಡ್ರಲ್ಲ, ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಂತಂದ್ರೆ ಅಂತ ಜಾತಕನು 20-30 ಅವರಿ ಅಂದ್ರು ಅವ್ರು. ಅಂದ್ರ ನಮ್ ಹುಡುಗಿ ಸ್ವಲ್ಪ ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಎತ್ತರಿದ್ದಾಳ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಹಳ ಚಲೋ ಅದ, ಹಂಗ ಸ್ವಲ್ಪ ಎತ್ತಿರೋರು ನೋಡ್ರಿ, ತಪ್ಪಿಲ್ಲ, ಹೊಂದಾಣಿಕೆ ಮಾಡ್ಬೇಕಾಗ್ತದಲ್ಲ. ಅಂತವ್ ಅವರೇ ಅಂತ ಒಂದ್ 3-4 ಜಾತಕ ಕೊಟ್ರು. ಆ ಖುಷಿ ಆಯ್ತು ನನಗೆ. ಆ 3-4 ಜಾತಕ ತಗೊಂಡ್ಬಂದ್ರೆ ಹೊಂದಾಣಿಕೆನ ಆಗ್ಲಿಲ್ಲ. ಮತ್ತೊಂದು ವಧುವರ ಸಮಾವೇಶ ಕೇಂದ್ರ. ಅಂದ್ರೆ ಅವಶ್ಯಕತೆಗಳ ಪಟ್ಟಿ ಹೆಚ್ಚಾದಂತೆ ಅವಕಾಶಗಳು, ಯೋಗಗಳು, ಸೌಕರ್ಯಗಳು ಕಡಿಮೆ ಆಗ್ತಾವ. ಇದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ವಿಷಯ ಅಲ್ಲ. ಆದರೆ ನಾನು ಹೇಳುವುದೇನೆಂದರೆ, ನಾವು ಯಾವತ್ತಿಗೂ ಭವಿಷ್ಯವನ್ನ ತಿಳಿದವರಲ್ಲ. ಯಾವ ಹುಡುಗನಲ್ಲಿ, ಯಾವ ಹುಡುಗಿಯಲ್ಲಿ ಏನು ಸಾಮರ್ಥ್ಯ ಇರ್ತದ, ಸಾಧನಾ ಶಕ್ತಿ ಇರ್ತದ ಗೊತ್ತಿರಂಗಿಲ್ಲ. ಕೇವಲ ವರ್ತಮಾನವನ್ನ ನೋಡಿ ಯಾರೋ ಹಡ ಮಕ್ಕಳನ್ನ ಮಾವಿಗೆ ತಳ್ಳಂಗಿಲ್ಲ. ಅವರವ್ರ ಯೋಗಕ್ಷೇಮ, ಅವರ ಸುಖಗಳನ್ನ ನೋಡಿಯೇ ಕೊಡ್ತಾರೆ. ಎಷ್ಟೋ ಸಾರಿ ಜ್ಯೋತಿಷಿಗಳು ಜಾತಕವನ್ನ ಹೊಂದಾಣಿಕೆ ಮಾಡ್ಬೇಕಾದ್ರೆ ಹೇಳ್ತಿರ್ತಾರೆ, ನೋಡಿ ಈ ಹುಡುಗಿಗೆ ಈ ಹುಡುಗನ ಜಾತಕ ತುಂಬಾ ಚೆನ್ನಾಗಿ ಕೂಡಿ ಬರ್ತಾ ಇದೆ. ಸ್ತ್ರೀ ದೀರ್ಘ, ಮಹೇಂದ್ರ ಕೂಟ, ರಜ್ಜು ಕೂಟ, ಅಷ್ಟಕೂಟಗಳು, ಗೃಹ ವರ್ಣನಾಧ್ಯಾಯದಲ್ಲಿ ಸ್ವಭಾವ, ಗುಣ, ಭಾವನೆಗಳು, ಅವರವರ ವಿಚಾರ ಶಕ್ತಿ ಎಲ್ಲ ಸ್ವಲ್ಪ ಹೊಂದಾಣಿಕೆ ಚೆನ್ನಾಗಿದೆ. ಮತ್ತೆ ಈ ಹುಡುಗ ದೊಡ್ಡವರಲ್ಲಿ ಸಣ್ಣವರಲ್ಲಿ ಒಳ್ಳೆ ಪ್ರೀತಿ ಮನೋಭಾವ ಉಳ್ಳವನಾಗಿದ್ದಾನೆ. ಹುಡುಗಿ ಕೆಲಸ ಕಾರ್ಯ, ಅಡಿಗೆ ಇತ್ಯಾದಿಗಳಲ್ಲಿ ಚಾತುರ್ಯತೆಯನ್ನು ಹೊಂದವಳಾಗಿದ್ದಾಳೆ, ಮದುವೆ ಮಾಡಬಹುದು. ಆದರೆ ಎಷ್ಟೋ ಬಾರಿ ಬೇಡ, ಈ ಹುಡುಗನ್ ಸ್ವಂತ ಮನಿ ಇಲ್ಲ, ಈ ಹುಡುಗನ್ ನೌಕರಿ ಅಂತೇನಪ್ಪ ಸಣ್ಣ ಪಗಾರ ಅದ, ಇಲ್ಲ ಅವನ್ ಭವಿಷ್ಯ ಬಹಳ ಚಲೋ ಅದ, ಮುಂದೆ ಅವನಿಂತ ಒಳ್ಳೆ ದಶಾ ಬರ್ತದ ಅಂದ್ರೂ ಕೂಡ ಕೇವಲ ವರ್ತಮಾನಕ್ಕೆ ಒತ್ತಡವನ್ನ ಕೊಟ್ಟು ನಮ್ಮ ಘನತೆ, ಗೌರವ, ಸಿರಿಮೆ, ಹಿರಿಮೆ ಅಂತ ಹಿಂಗೇನೋ ಒಂದು ಭಾವನಾದಲ್ಲಿ, ಏನೋ ಒಂದು ಭ್ರಾಂತಿಯಲ್ಲಿ ನಾವು ವಿವಾಹ ಮಾಡೋದಿಲ್ಲ. ಹಿಂಗ ಅನೇಕ ತಪ್ಪುಗಳು ಆಗ್ತಾವ. ಇದು ನನ್ನ ಗಮನಕ್ಕೆ ಬಂದ ವಿಷಯ. ಇದು ಸರಿ ತಪ್ಪು ನಿಮಗೆ ಬಿಟ್ಟಿದ್ದು. ಆದರೆ ಈ ರೀತಿ ಏನಾದರೂ ನಿಮ್ಮ ಜೀವನದಲ್ಲಿ ಅವಕಾಶಗಳು ಬಂದಾಗ ಬಿಡಬೇಡಿ. ವರ್ತಮಾನವನ್ನ ನೋಡಿ ಭವಿಷ್ಯವನ್ನ ನಿರ್ಣಯ ಮಾಡಬೇಡ್ರಿ. ಹಾಗಾಗಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಜ್ಯೋತಿಷಿಗಳು ಏನಾದರೂ ಜಾತಕವನ್ನು ವಿಮರ್ಶಿಸಿ ತಮಗೆ ಯೋಗ್ಯ ಮಾರ್ಗದರ್ಶನ ಮಾಡಿದ್ದಾರೆ ಅಂತಾದರೆ ನಂಬಿ, ಶಾಸ್ತ್ರವನ್ನ ನಂಬಿ, ಒಂದು ಬಿಟ್ಟು 2 ಅಭಿಪ್ರಾಯವನ್ನು ತಗೊಳ್ರಿ. ಆದರೆ ಮದುವೆಯನ್ನ ಮಾಡ್ರಿ. ಈ ನಿಟ್ಟಿನಲ್ಲಿ ಮಾಡಿದಾಗ ನನ್ನ ಪ್ರಕಾರ ಎಷ್ಟೋ ಮದುವೆಗಳೇನ್ ಆಗ್ತಾ ಇಲ್ಲಲ್ಲ, ಅದರಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು, ಒಂದ್ ಸ್ವಲ್ಪ ಮದುವೆಗಳಾಗ್ಬೋದು. ವರ್ಷ ಸಾವಿರಾರು ಮದುವೆಗಳಾಗ್ತಾವ, ಸಾವಿರಾರು ವಿಚ್ಛೇದನಗಳಾಗ್ತಾವ, ಅವೆಲ್ಲ ಸತ್ಯ. ಆದ್ರೆ ಈ ನಿಟ್ಟಿನಲ್ಲಿ ಕೂಡ ವಿಚಾರ ಮಾಡಿದಾಗ ಎಲ್ಲೋ ಒಂದ್ ಕಡೆ ಆ ದೋಷವನ್ನ ಪೂರೈಸಬಹುದೇನೋ, ನಮ್ಮ ಶಕ್ತಿ, ನಮ್ಮ ಯೋಗ್ಯತೆಯನ್ನ ಮೀರಿ ಪ್ರಯತ್ನ ಮಾಡಿ ನಮ್ಮ ಮದುವೆಗಳಾಗ್ತಾ ಇಲ್ಲೇನೋ, ನಮ್ಮ ಮಕ್ಕಳ ಮದುವೆ ಆಗ್ತಾ ಇಲ್ಲೇನೋ, ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲಿ ಏನೋ ಕೊರತೆ ಇದೆಯೇನೋ, ಅವಶ್ಯಕತೆಗಳು ಹೆಚ್ಚಾದಂಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆಯೇನೋ. ಈ ನಿಟ್ಟಿನಲ್ಲಿ ಎಲ್ಲ ತಂದೆ ತಾಯಿಯರು, ಮಕ್ಕಳನ್ನ ಹೆತ್ತ ತಂದೆ ತಾಯಿಯರು, ಅವರು ವಯಸ್ಕರರಾಗಿ ವಿವಾಹಕ್ಕೆ ಯೋಗ್ಯರಾಗಿದ್ದಾರೆ ಎಂದರೆ ಈ ನನ್ನ ವಿನಂತಿಯನ್ನ, ಪ್ರಾರ್ಥನೆಯನ್ನ ಸ್ವೀಕರಿಸಿ ನಿಮ್ಮ ವಿಚಾರ ಶಕ್ತಿಗೆ ಹೊಂದಿಸಿ ನಿಮ್ಮ ಜೀವನದಲ್ಲಿ ಇದನ್ನ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಆಶಿಸುತ್ತಾ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ಹಿಂದೆ ಹೇಳಿದ ಹಾಗೆ ಜಾತಕವನ್ನ ನೋಡಿ, ಜಾತಕದಲ್ಲಿ ವಿವಾಹ ಯೋಗವನ್ನು ನೋಡಿ, ಅದಕ್ಕೇನಾದ್ರು ಕೊರತೆ ಇದ್ರೆ ಮಂಗಳ ದೋಷ, ತಡ ವಿವಾಹ, ಕಳತ್ರ ಬಾಧೆ, ನವಾಂಶದಲ್ಲಿ ಪಾಪಗ್ರಹಗಳ ಸ್ಥಿತಿಗತಿ, ಲಗ್ನದಲ್ಲಿ ಪಾಪಗ್ರಹಗಳ ದೃಷ್ಟಿ,
ಹಿಂಗೇನಾದರೂ ಗ್ರಹಗಳಿಂದ ದೋಷ ಇದ್ರ ದೈವಜ್ಞ ನಿಮಗೆ ಅನಂತ ಉಪಾಯಗಳನ್ನು ಹೇಳ್ತಾರೆ. ಹೋಮ, ಪೂಜೆ, ಜಪ, ದಾನ ಬೇಕಾದಷ್ಟವ ನಮ್ಮಲ್ಲಿ. ಸಾಮಾನ್ಯವಾಗಿ ಈ ನಮ್ಮ ಮಂತ್ರ ಮಹಾರ್ಣವ ಅನ್ನುವ ಗ್ರಂಥದಲ್ಲಿ, ಗಿರ್ವಾಣೇಂದ್ರ ಸರಸ್ವತಿಗಳ ಬರೆದಂತಹ ಆ ಪ್ರಪಂಚ ಸಾರಸಾರ ಸಂಗ್ರಹದಲ್ಲಿ ಬೇಕಾದಷ್ಟು ತಂತ್ರಗಳಲ್ಲಿ, ಪುರಾಣಗಳಲ್ಲಿ ಪರಿಹಾರಗಳವ. ಅವೆಲ್ಲ ಮಾಡಿ ನಾವು ನಮ್ಮ ಗ್ರಹಗತಿಗಳನ್ನ ಪರಿಹರಿಸ್ಕೋಬಹುದು. ಸಮಾಜಮುಖಿಯಾಗಿ ಬರುವಂತ ಈ ಪರಿಹಾರಕ್ಕೆ ದೋಷಗಳಿಗೆ ಏನ್ ಮಾಡ್ಬೇಕು, ಯಾರ ಹತ್ರ ಹೋಗ್ಬೇಕು, ಯಾವ ದೇವರ ಹತ್ರ ಹೋಗ್ಬೇಕು? ಹಂಗಾಗಿ ನಾವು ದೈವಜ್ಞರು, ಸಮಾಜದ ಹಿರಿಯರು, ಸಮಾಜಮುಖಿಯಾಗಿ ಆಲೋಚನೆ ಮಾಡುವಂತಹ ಈ ಸೋಷಿಯಲ್ ಆಕ್ಟಿವಿಸ್ಟ್, ಸಮಾಜ ಪರವಾಗಿ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲರೂ ನನ್ನ ವಿಡಿಯೋವನ್ನು ನೋಡಿ ನನ್ನ ಪ್ರಾರ್ಥನೆಯನ್ನ ಸಮಾಜಕ್ಕೆ, ಜಗತ್ತಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀರಿ ಎಂದು ಆಶಿಸುತ್ತಾ, ಮುಖ್ಯವಾಗಿ ಈ ನನ್ನ ವೇದಿಕೆಯ ಮೂಲಕ ಎಲ್ಲ ನನ್ನ ಆತ್ಮೀಯರಲ್ಲಿ ಪ್ರಾರ್ಥನೆ ಏನೆಂದರೆ, ನಾನು ಮಾಡುವಂತ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ನಾನು ಮಾಡುವಂತ ಕಾರ್ಯಕ್ರಮ. ಹಾಗಾಗಿ ನಿಮ್ಮ ನಿಮ್ಮ ಅಪೇಕ್ಷೆಗಳು, ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಇಂಥ ವಿಷಯದ ಬಗ್ಗೆ ಚರ್ಚೆ ಆಗಲಿ, ಇಂಥ ವಿಷಯದ ಬಗ್ಗೆ ನಮಗೆ ಬೆಳಕನ್ನ ಬೀರಿಸಿ, ಇಂಥ ವಿಷಯದ ಬಗ್ಗೆ ನಮಗೆ ಸ್ಪಷ್ಟನೆಯನ್ನ ಕೊಡಿ ಅಂತ ತಾವು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿದರೆ ಯಥೋಕ್ತವಾಗಿ ನಾನು ಪ್ರಯತ್ನವನ್ನ ಮಾಡಿ, ನನಗೆ ತಿಳಿಯದೇ ಇದ್ದರೆ ನಮ್ಮ ಗುರುಗಳ, ಹಿರಿಯರ, ಅನುಭವಸ್ಥರ ಸಹಾಯ ಮಾರ್ಗದರ್ಶನವನ್ನು ಪಡೆದು ನಿಮಗೆ ಸತ್ಯವನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ. ಅದೇ ರೀತಿ ನಾವು ನಮ್ಮ ಈ ಒಂದು ಜೋಶೀಸ್ ಆಸ್ಟ್ರೋಸ್ಕೋಪ್ ಕಾರ್ಯಕ್ರಮದಲ್ಲಿ ಯೂಟ್ಯೂಬ್ ಚಾನಲಿನಲ್ಲಿ ಶಿಕ್ಷಣ ಜ್ಯೋತಿಷ್ಯದ ವಿಷಯವನ್ನ ಹಾಕಿದ್ದೇನೆ. ಹೆಚ್ಚು ಮಕ್ಕಳಿಗೆ ಆ ಶಿಕ್ಷಣ ಜ್ಯೋತಿಷ್ಯದ ಯೂಟ್ಯೂಬ್ ವಿಡಿಯೋನ ತೋರಿಸ್ರಿ, ಮಕ್ಕಳು ಹೇಗೆ ವಿದ್ಯಾಭ್ಯಾಸಕ್ಕೆ ಸಿದ್ಧರಾಗಬೇಕು ಅನ್ನುವ ವಿಷಯವನ್ನು ಹೇಳಿದ್ದೇನೆ. ಅದನ್ನು ಕೂಡ ಎಲ್ಲರಿಗೂ ಶೇರ್ ಮಾಡಿ ಅಂತ ಆಶಿಸುತ್ತಾ, ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡುತ್ತೇನೆ. ನಮಸ್ಕಾರಗಳು.